ಹೆಂಡತಿಯ ಕುತ್ತಿಗೆ ಮೇಲೆ ಕಾಲಿಟ್ಟು ಗಂಡನಿಂದ ಕೊಲೆ ಮಾಡಲಾಗಿದೆ. ಪಿಣ್ಯ ಠಾಣಾ ವ್ಯಾಪ್ತಿಯ ನಾಗಸಂದ್ರದಲ್ಲಿ ನಡೆದಿರುವಂತಹ ಘಟನೆ ಇದು. 34 ವರ್ಷದ ಪತ್ನಿ ಕಾವ್ಯಳನ್ನ ಕೊಂದಿರುವಂತಹ ಪತಿ ಕರಿಯಪ್ಪ, ಗಂಡ ಕರಿಯಪ್ಪ ಎಂಬಾತನಿಂದ ಪತ್ನಿ ಕಾವ್ಯ ಕೊಲೆ ಮಾಡಲಾಗಿದೆ. ಹಣದ ವಿಚಾರಕ್ಕಾಗಿ 1 ವಾರಗಳಿಂದ ಪತಿ ಪತ್ನಿಯರ ನಡುವೆ ಗಲಾಟೆ ಆಗ್ತಾ ಇತ್ತು. ಇವತ್ತು ಪತ್ನಿಯ ಮೇಲೆ ಹಲ್ಲೆಯನ್ನ ಮಾಡಿ ಕೊಲೆಗೈದಿರುವಂತಹ ಪತಿ, ಆರೋಪಿ ಪತಿಯನ್ನ ಕರಿಯಪ್ಪ ಪಿಣ್ಯ ಪೊಲೀಸ್ ಠಾಣೆಯ ಪೊಲೀಸರು ಬಂಧನವನ್ನ ಮಾಡಿದ್ದಾರೆ, ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಕರಿಯಪ್ಪನನ್ನ ಈಗಾಗಲೇ ಪಿಣ್ಯ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಕಾರಣ ಏನು ಅಂದರೆ, ಹಣದ ವಿಚಾರವಾಗಿ ಇಬ್ಬರ ನಡುವೆ ಗಲಾಟೆ ನಡೀತಾನೆ ಇತ್ತಂತೆ. ದಂಪತಿಗಳಿಗೆ 2 ಮಕ್ಕಳಿದ್ದಾರೆ. ಸದಾ ಆಸ್ತಿ ಮತ್ತು ಹಣಕ್ಕಾಗಿ ಅವರ ಮನೆಯಲ್ಲಿ ಗಲಾಟೆ ನಡೀತಾನೆ ಇತ್ತು. ನಿನ್ನೆ 2 ಲಕ್ಷ ರೂಪಾಯಿ ಹಣವನ್ನು ತಂದು ಮನೆಯಲ್ಲಿಟ್ಟಿದ್ರಂತೆ ಈ ಕರಿಯಪ್ಪ. ಆ ಹಣವನ್ನು ತನ್ನ ಅಣ್ಣನಿಗೆ ಕೊಡುವುದಾಗಿ ಪತ್ನಿಯಿಂದ ಗಲಾಟೆ ಶುರುವಾಗ್ಬಿಡ್ತಂತೆ. ಆ ಗಲಾಟೆ ಶುರುವಾಗಿರುವಂತಹ ಕಾರಣಕ್ಕಾಗಿ ಇದೇ ವಿಚಾರಕ್ಕಾಗಿ ಗಲಾಟೆ ಆಗುತ್ತೆ. ಗಲಾಟೆ ಇವತ್ತು ಮಧ್ಯಾಹ್ನ 12:30 ಸುಮಾರಿಗೆ ಮತ್ತಷ್ಟು ತಾರಕಕ್ಕೇರುತ್ತೆ. ತಾರಕಕ್ಕೇರಿ ಗಲಾಟೆ ತಾರಕಕ್ಕೇರ್ತಾ ಇದ್ದಂತೆ ಅತಿರೇಕಕ್ಕೆ ತಿರುಗಿರುವಂತಹ ಸಂದರ್ಭದಲ್ಲಿ ಕುತ್ತಿಗೆಯ ಮೇಲೆ ಕಾಲಿಟ್ಟು ಪತಿ ಪತ್ನಿಯನ್ನು ಕೊಲೆ ಮಾಡಿಬಿಟ್ಟಿದ್ದಾನೆ. ಪತ್ನಿ ಕಾವ್ಯಳ ಕುತ್ತಿಗೆ ಮೇಲೆ ಕಾಲಿಟ್ಟು ತುಳಿದಿರುವಂತಹ ಸಂದರ್ಭದಲ್ಲಿ ಭೀಕರವಾಗಿ ಹತ್ಯೆ ಆಗುತ್ತೆ. ಇವರಿಬ್ಬರು ಬೆಳಗಾವಿ ಮೂಲದವರು. ನೀವೇನು ನೋಡ್ತಾ ಇದ್ರಲ್ಲ, ಇದೇ ವ್ಯಕ್ತಿ ಪತಿರಾಯ ಕರಿಯಪ್ಪ ಅನ್ನುವಂಥವನು. ಬೆಳಗಾವಿ ಮೂಲದವರು. ಇವರು ಬೆಂಗಳೂರಿನಲ್ಲೇ ವಾಸವಾಗಿರ್ತಾರೆ, ಬೆಂಗಳೂರಿನ ನಾಗಸಂದ್ರದಲ್ಲಿ. ಬೆಂಗಳೂರಿನಲ್ಲಿ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಕೆಲಸವನ್ನು ಮಾಡ್ತಾ ಇದ್ರಂತೆ ಈ ಕರಿಯಪ್ಪ. ಆದರೆ ಹಣದ ವಿಚಾರವಾಗಿ ಪತ್ನಿ ಮನೆಗೆ ತಂದಿಟ್ಟಿರುವಂಥ 2 ಲಕ್ಷ ರೂಪಾಯಿ ಹಣವನ್ನು ತನ್ನ ಅಣ್ಣನಿಗೆ ಕೊಡ್ತೀನಿ ಅಂತ ಹೇಳಿರೋ ಸಲುವಾಗಿ ಹಣದ ವಿಚಾರವಾಗಿ ಪ್ರತಿ ಬಾರಿ ಗಲಾಟೆ ಆಗ್ತಿತ್ತಂತೆ. ಇವತ್ತದು ಹತ್ಯೆಯವರೆಗೂ ಸಹ ಹೋಗ್ಬಿಟ್ಟಿದೆ. ಆ ಮೂಲಕವಾಗಿ ಸ್ವತಃ ಪತಿಯೇ ತನ್ನ ಪತ್ನಿಯನ್ನು ಕೊಲೆ ಮಾಡಿರುವಂತಹ ಘಟನೆ, ಕುತ್ತಿಗೆಯ ಮೇಲೆ ಕಾಲಿಟ್ಟು ಹತ್ಯೆಯನ್ನು ಮಾಡಲಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಪಿಣ್ಯ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಈಗಾಗಲೇ ಈ ಕರಿಯಪ್ಪ ಅನ್ನುವಂತಹ ವ್ಯಕ್ತಿ ಏನಿದ್ದಾರೆ ಅವರನ್ನು ಸಹ ವಶಕ್ಕೆ ಪಡ್ಕೊಂಡ್ಬಿಟ್ಟಿದ್ದಾರೆ. ಅವನು ನಮ್ಮ ಆತ್ಮೀಯ ಸ್ನೇಹಿತನೇ. ಅವನು ಸ್ವಲ್ಪ ಮೊದಲಿಂದನೂ ಅವನು ಅವನ ಹೆಂಡತಿಗೂ ಸಾಂಸಾರಿಕ ವಿಚಾರದಲ್ಲಿ ಗಲಾಟೆಗಳು ನಡೀತಾನೆ ಇತ್ತು. ಅವ್ನು ಸ್ವಲ್ಪ ಈ ಬೇರೆ ಹೆಂಗಸಿನ ಸಹವಾಸ ಇದೆ ಅಂತೇಳಿ ಅವ್ನ ಹೆಂಡತಿಗೂ ಅವ್ನಿಗೆ ಅವಾಗ ಜಗಳ ಆಗ್ತಾನೆ ಇತ್ತು. ನಾವೇ ಭಾಳಷ್ಟು ಸರಿ ಕರೆಸಿ ಅವನಿಗೆ ಬುದ್ಧಿ ಹೇಳಿದ್ವಿ. ಅವನು ಕೇಳಿ ನಾವು ಎಷ್ಟು ಬುದ್ಧಿ ಹೇಳೋಕೆ ನಿಂತ್ಕೊಂಡ್ವಿ. ಅವ್ನು ನಮ್ಮ ಮಾತನ್ನ ಅವನು ಮೀರಿಬಿಟ್ಟು ಅವನು ಈ ಕಡೆ ಮನೆ ಕಟ್ಕೊಂಬಂದ. ಅವ್ರ ಸಂಸಾರದಿಗೂ ನಮಗೂ ಡಿಸ್ಕನೆಕ್ಟ್ ಮಾಡ್ದೆ. ನಾವು ಸುಮ್ಮನಾದ್ವಿ. ನೋಡಿದ್ರೆ ಈಗ ಈ ಥರ ಚಾತುರ್ಯ ಆಗಿದೆ. ಮರ್ಡರ್ ಮಾಡಿದ್ದಾನೆ ಅಂತ ನನಗೆ ಮೆಸೇಜ್ ಗೊತ್ತಾಯಿತು. ನಾನು ಊರಿಗೆ ಹೋಗಿದ್ದೆ. ಗೊತ್ತಾದಮೇಲೆ ನಾನು ಈ ಕಡೆ ನೋಡೋಣ ಅಂತೇಳಿ ಈ ಕಡೆ ಬಂದೆ. ಸುಮಾರು ಇದಾಲೆ ಸುಮಾರು ಒಂದು 10 ವರ್ಷದಿಂದ ನಡೀತಾ ಇದೆ. 10 ವರ್ಷದಿಂದನೂ ಅವನಿಗೂ ಅವನ ಹೆಂಡತಿಗೂ ಸಿಕ್ಕಾಪಟ್ಟೆ ಗಲಾಟೆಗಳು. ಯಾವ ವಿಚಾರಕ್ಕೆ? ಅವನು ಪರಸ್ತ್ರೀ ಸಂಘ ಮಾಡಿದ್ದಾನೆ ಅಂತೇಳಿ ಅವನಿಗೆ ಸ್ವಲ್ಪ ಆ ಥರ ಸಂಬಂಧಗಳಿದ್ದು ಅಂತೇಳಿ ಪ್ರೂಫ್ ಮಾಡಿಕೊಂಡು ಆ ಎಮ್ಮನಿಗೆ ಪ್ರೂಫ್ ಎಲ್ಲ ನೋಡಿ ಈ ಥರ ಬೇಡ ಅಂತೇಳಿ ಆ ಎಮ್ಮನಿಗೂ ಅದಕ್ಕೂ ಗಲಾಟೆ ಆಗ್ತಾಯಿತ್ತು. ಹಿಂದೆ ಎಷ್ಟೋ ಸರಿ ಅವನು ಒಂದು ಸರಿ ದುಡುಕಿ ಕಾರಲ್ಲಿ ಕರ್ಕೊಂಡು ನಾನು ಮಚ್ಚಿ ಮಾಡಿಕೊಂಡಿದ್ದೀನಿ, ಅವಳನ್ನ ಕತ್ತಿಸ್ಬಿಡ್ತೀನಿ ಅಂತ ಊರಿಗೆ ಕರ್ಕೊಂಡೋಗಿದ್ದ ಅವಳನ್ನ. ನಾನು ಬೇಡಪ್ಪ ಅವೆಲ್ಲ ಮಾಡಬೇಡ, ಸಂಸಾರ ಹಾಳು ಮಾಡ್ಕೊಬೇಡ, ಮಕ್ಕಳಿದ್ದಾರೆ, ನಿನ್ನ ಹೆಂಡತಿ ಮಕ್ಕಳ ಜೀವನ ಹಾಳು ಮಾಡಬೇಡ ನೀನು ಅಂತ ಹೇಳಿ ಎಷ್ಟೋ ಸರಿ ಬುದ್ಧಿ ಹೇಳಿದ್ದೆ. ಆಮೇಲೆ ಎಲ್ಲ ನಾನು ಸ್ವಲ್ಪ ಬೈದು ಬೆದರಿಸಿ ಎಲ್ಲ ಹೇಳಿದಾಗ ಅವನು ಆಗ ಈ ಕಡೆ ಸಪ್ರೇಟ್ ಮನೆ ಮಾಡ್ಕೊಂಬಂದು ಈ ಥರ ಅಚಾತುರ್ಯ ಕೆಲಸ ಆಗಿದೆ. ಅವನು ನಾನು ಇಂಥ ಹುಡುಗಿ ಜೊತೆ ಇದ್ದೀನಿ, ಆ ಹುಡುಗಿ ಜೊತೆ ಇದ್ದೀನಿ, ಈ ಹುಡುಗಿ ಜೊತೆ ಇದ್ದೀನಿ ಅಂತೇಳಿ ಎಲ್ಲ ಫೋಟೋಗಳನ್ನೆಲ್ಲ ತೋರಿಸ್ತಾ ಇದ್ದಾಗ ಆ ಹುಡುಗಿ ರೈಸ್ ಆಗ್ತಾಯಿದ್ಲು. ನಾನಾದರೂ ಬುದ್ಧಿ ಹೇಳಿ ಇದು ಮಾಡಿದ್ದೆ. ಇವನು ಅದನ್ನೇ ಮುಂದುವರಿಸಿದ್ದಾನೆ ಅಂತ ಅನಿಸುತ್ತೆ. ಹಾಗಾಗಿ ಬೇರೆ ಇನ್ನೇನು ವಿಚಾರ ಇಲ್ಲ. ದುಡ್ಡು ಕಾಸೆಲ್ಲ ಚೆನ್ನಾಗಿದ್ದಾರೆ. ಹಣಕಾಸು ವಿಚಾರದಲ್ಲಿ ಇನ್ನೊಂದರಲ್ಲಿ ಮತ್ತೊಂದರಲ್ಲಿ ಚೆನ್ನಾಗಿದೆ. ಬೇಕಾದಷ್ಟು ಬಾಡಿಗೆ ಎಲ್ಲ ಬರುತ್ತೆ ಅವನಿಗೆ. ಈ ವಿಚಾರದಲ್ಲಿ ಅವರಿಬ್ಬರು ಜಗಳ ಆಗಿ ಈ ಥರ ವಿಕೋಪಕ್ಕೆ ಹೋಗಿದ್ದು. ಸುಮಾರು ಎಷ್ಟು ವರ್ಷದಿಂದ ಈ ರೀತಿಯಾಗಿ ಜಗಳ ಆಗ್ತಿತ್ತು? ಸುಮಾರು 10 ವರ್ಷದಿಂದ ಆಗ್ತಾಯಿತ್ತು. ನೀವು ಎಷ್ಟು ಸರಿ ರಾಜಿ ಮಾಡ್ತೀರಾ? ನಾನು ಸುಮಾರು ಒಂದು 10-15 ಸಾರಿ 20 ಸಾರಿ ರಾಜಿ ಮಾಡಿಸಿದ್ದೀನಿ. ನಾನು ಕರೆದು ಬುದ್ಧಿ ಹೇಳಿ ಇವನಿಗೂ ಬೈದು ಹಿಂಗೆಲ್ಲ ಮಾಡಬೇಡ ಅಂತೇಳಿ. ಆ ಹುಡುಗಿ ತುಂಬ ಒಳ್ಳೆ ಹುಡುಗಿನೇ ಅವಳು. ಏನು ಹೇಳಿದ್ರು ತಿಳ್ಕೊಳ್ತಿರಲಿಲ್ಲ ಸರ್? ಅವ್ನು ಹೇಳಿದರೆ ನಾನು ಜಾಸ್ತಿ ಪ್ರೆಸರ್ ಹಾಕಿ ಅವನಿಗೆ ಫೋರ್ಸ್ ಮಾಡಿ ಬೈದಿಗೆ ಬುದ್ಧಿ ಹೇಳಿದ್ರಿಂದ ಅವ್ನು ನಮ್ಮ ಸವಾಸನೆಯಿಂದ ದೂರ ಹೋಗ್ಬಿಟ್ಟ. ಅವನು ದೂರ. ಎಷ್ಟು ವರ್ಷ ಆಯ್ತು ಮದುವೆ ಆಗಿರೋ? ಅವ್ನು ಸುಮಾರು ಆಗಲಿ ಅವನಿಗೆ ಒಂದು 8th 9th 10th ಓದೋಂಥ ಮಕ್ಕಳುಗಳಿದ್ದಾರೆ. ಇಬ್ಬರು ಒಂದು ಇಲ್ಲ ಅರೇಂಜ್ ಮ್ಯಾರೇಜು. ಮಗಳು PUC, ಮಗ SLC ಅಂತೆ. ಇವರು ಉತ್ತರ ಕರ್ನಾಟಕ, ಬೆಳಗಾಂ ಡಿಸ್ಟ್ರಿಕ್ಟ್ ಹತ್ತನಿ. ನನ್ನ ಹೆಸರು BH ವೆಂಕಟಾಚಲ ಅಂತೇಳಿ, ನಮ್ಮ ಸ್ನೇಹಿತನೇ ಅವನು.
ಇತ್ತೀಚೆಗೆ ಸರ್ ಒಂದು 8 ತಿಂಗಳಿಂದ ಅಷ್ಟೇ ಪರಿಚಯ ನನಗೆ ಆ ಹುಡುಗಿ. ನಾವು ಭಜನಾ ಮಂಡಳಿ ಕ್ಲಾಸ್ ಒಂದಿದೆ ಸರ್ ನಮ್ಮದು. ತುಂಬ ವರ್ಷದಿಂದ ನನಗೇನು ಗೊತ್ತಿಲ್ಲ. ನಾನು ಈ ಕಡೆ ಏರಿಯಾ ನೋಡಿದ್ದೆ ಒಂದು 8 ದಿವಸದ ಒಳಗಡೆನೇ ಇವ್ರ ಮನೆ ನೋಡಿರೋದು ಸರ್ ನಾನು. ನಂಗೆ ಇವ್ರ ಮನೆಯೂ ನಂಗೆ ಗೊತ್ತಿರಲಿಲ್ಲ. ಆಯ್ತು ಆ ಹುಡುಗಿ ಕ್ಲಾಸ್ಗೆ ಬರ್ತಿದ್ಲು. 1 ಅವರ್ ನಮ್ಮದು ಭಜನೆ ಕ್ಲಾಸ್ ಇರುತ್ತೆ ಅಷ್ಟೇ ಸರ್. ಇನ್ನೇನು ಗೊತ್ತಿಲ್ಲ ನನಗೆ. ಈಗ ಇವರು ಇಲ್ಲಿ ನನ್ನ ಫ್ರೆಂಡ್ ಒಬ್ಳು ಚಂದ್ರಕಲಾ ಅಂತಿದ್ದಾಳೆ, ಅವ್ರು ಫೋನ್ ಮಾಡಿ ಹೇಳಿದ್ರು ಸರ್, ಅಯ್ಯೋ ಕಾವ್ಯ ಹಿಂಗೆ ಇದಾಗ್ಬಿಟ್ಟೈತೆ ಅಂತ. ಅರುಣ ಏನಾಗಿದೆಯೋ ಗೊತ್ತಿಲ್ಲ, ಏನೋ ಸೂಸೈಡ್ ಅಂತ ಅಷ್ಟೇ ಸರ್ ಹೇಳಿದ್ದು ನನಗೆ. ಹಂಗೆ ನಾನು ಇಮಿಡಿಯೇಟ್ಲಿ ಓಡಿ ಬಂದೆ ಸರ್. ಅಷ್ಟು ಬಿಟ್ಟು ನನಗೇನು, ನಾನು ಅವ್ರ ಯಜಮಾನ್ರನ್ನು ನೋಡಿಲ್ಲ, ಮಗಳು ನೋಡಿಲ್ಲ. ಒಂದು ದಿವಸ ಇಲ್ಲಿ ನನ್ನ ಫ್ರೆಂಡ್ ಮನೆ ಹತ್ರ ಭಜನಾ ಕ್ಲಾಸ್ಗೆ ಬಂದಾಗ ಬನ್ನಿ ಆಂಟಿ ಅಂತಲೂ, ಇವ್ರ ಮನೇಲಿ ಒಂದು ದಿವಸ ಕ್ಲಾಸ್ ಇತ್ತು. ಆವಾಗ ನೋಡಿದ್ದು ಅಷ್ಟೇ. ಅವ್ರ ಮಗನ ನೋಡಿದ್ದು ನಾನು. ಮಗಳನ್ನೂ ನೋಡಿಲ್ಲ, ಅವ್ರ ಹಸ್ಬೆಂಡ್ನೂ ನೋಡಿಲ್ಲ ಸರ್ ನಾನು. ನಮ್ಮ ಹೆಸರು ಅರುಣ ರೆಡ್ಡಿ ಅಂತ.